ವೀಕ್ಷಕರಿ, ಅದು 2024 ಮಾರ್ಚ್ 24ನೇ ತಾರೀಕು. ಸ್ಥಳ ಕೇರಳದ ಅಳಪುರ. ಅವತ್ತು ಬೆಳ್ಳಂಬೆಳಿಗ್ಗೆ ಇಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಕರೆ ಬರುತ್ತೆ. ಫೋನ್ ಮಾಡಿದ ವ್ಯಕ್ತಿ ಗಾಬರಿಯಿಂದ ಅಲ್ಲೊಂದು ಮನೆ ಮುಂದೆ ಯಾರೋ ಒಬ್ಬ ಪೆಟ್ರೋಲ್ ಕ್ಯಾನ್ ಅನ್ನು ಹಿಡಿದು ಬಹಳ ಹೊತ್ತಿನಿಂದ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾನೆ. ಅವನ ವರ್ತನೆ ನಿಗೂಢ ಹಾಗೂ ವಿಚಿತ್ರವಾಗಿ ತೋರ್ತಾ ಇದೆ. ಅವನು ಅಲ್ಲಿ ಯಾರಿಗೋ ಜೀವ ಬೆದರಿಕೆ ಹಾಕ್ತಿದ್ದಾನೆ. ದಯಮಾಡಿ ತಾವಿಲ್ಲಿಗೆ ಬಂದು ಅವನನ್ನ ವಿಚಾರಿಸಬೇಕು ಅಂತ ಕೇಳ್ಕೊಳ್ತಾನೆ. ಆ ಒಂದು ದೂರನ್ನ ಪರಿಗಣಿಸಿದಂತ ಪೊಲೀಸರು ಅವನಿದ್ದಂತ ಆ ಸ್ಥಳದ ವಿಳಾಸ ಪಡೆದು ಅಲ್ಲಿಗೆ ಬಂದಾಗ ಅಲ್ಲಿದ್ದ ವ್ಯಕ್ತಿ ಅಲ್ಲಿದ್ದಂತ ಒಂದು ಮನೆಯ ಮುಂದೆ ಯಾರೋ ಒಬ್ಬ ಪೆಟ್ರೋಲ್ ಕ್ಯಾನ್ ಹಿಡಿದು ನಿಂತು ಅತ್ತಿತ್ತ ಓಡಾಡ್ತಾ ಆ ಮನೆಗಳಲ್ಲಿದ್ದಂತ ತನ್ನ ಪತ್ನಿ ಹಾಗೂ ಮಗನತ್ತ, ನೀವು ಈಗಲೇ ನನ್ನ ಜೊತೆ ಮನೆಗೆ ಬಾರದೆ ಹೋದ್ರೆ ನಿಮ್ ಸಹಿತ ಇಡೀ ಮನೆಗೆ ಪೆಟ್ರೋಲ್ ಹಾಕಿ ಸುಟ್ಟು ಹಾಕ್ತೀನಿ ಅಂತ ಕೂಗ್ತಾ ಧಮಕಿಯನ್ನ ಹಾಕ್ತಾ ಇದ್ದದ್ದು ಅವ್ರ ಗಮನಕ್ಕೆ ಬಂದಿತ್ತು. ಹಾಗೆ ಧಮಕಿ ಹಾಕ್ತಿದ್ದವನ ಹೆಸರು ಪ್ರಮೋದ್ ಅಂತ. 40 ವರ್ಷದ ಇವನ ಈ ದಾಂಧಲೆಗೆ ಅವನ ಪತ್ನಿ ಮತ್ತು ಮಗ ಹೆದರಿ ನಿಂತಿದ್ರು. ಅವನ ಕೇಕೆ ಆರ್ಭಟದ ಕೂಗಾಟ ಸುತ್ತಮುತ್ತ ಇದ್ದ ಜನರಿಗೂ ಕೇಳಿಸ್ತಾ ಇತ್ತು. ಎಲ್ಲರೂ ಕೂಡ ಅವನನ್ನ ದೂರದಿಂದ ನೋಡ್ತಾ ಇದ್ರೆ ವಿನಃ ಯಾರೊಬ್ರು ಕೂಡ ಅವನ ಬಳಿ ಬಂದು ಅವನನ್ನ ನಿಲ್ಲಿಸುವಂತ ಧೈರ್ಯವನ್ನ ತೋರ್ಲಿಲ್ಲ. ಅಷ್ಟರಲ್ಲಿ ಪ್ರಮೋದ್ನ ಬೆನ್ನನ್ನ ಯಾರೋ ತಟ್ಟಿದ ಹಾಗಾಯ್ತು. ಗಾಂಜಾ ಅಮಲ್ನಲ್ಲಿದ್ದಂತ ಪ್ರಮೋದ್ ಯಾರು ಅಂತ ತಿರುಗಿ ನೋಡಿದಾಗ ಅವನ ಹಿಂದೆ ನಿಂತದ್ದು ಪೊಲೀಸ್. ಅವರು ಅವನ ಕೈಗಳನ್ನ ಕಟ್ಟಿ ಗಾಡಿಯಲ್ಲಿ ಕೂರಿಸಿ ಕೂಡ್ಲೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನನ್ನ ಕಸ್ಟಡಿಯಲ್ಲಿ ಇಟ್ಟಾಗ ಅವರ ಸ್ಟೇಷನ್ಗೊಂದು ಅನಾಮಿಕ ಪತ್ರ ಬರುತ್ತೆ. ಅದನ್ನ ಓದಂತ ಪೊಲೀಸ್ ಒಂದು ಕ್ಷಣ ನಿಜಕ್ಕೂ ದಿಗ್ಭ್ರಾಂತರಾಗ್ತಾರೆ. ಕಾರಣ ಆ ಪತ್ರದಲ್ಲಿ ನಮೂದಾಗಿದ್ದಂತ 5 ಕ್ರಿಮಿನಲ್ ಹೆಸರುಗಳ ಪೈಕಿ ಅವರು ಕರೆತಂದಿದ್ದಂತ ಪ್ರಮೋದ್ನ ಹೆಸರು ಕೂಡ ಇತ್ತು. ಅಲ್ಲಿವರೆಗೂ ಅವನ ಮೇಲೆ ಸೆಕ್ಷನ್ 506 ಮಾತ್ರನೇ ದಾಖಲಾಗಿತ್ತು. ಆದ್ರೆ ಈಗ ಅವನ ಮೇಲೆ ಸೆಕ್ಷನ್ 302 ಕೂಡ ಬೀಳಲಿತ್ತು. ಆ ಒಂದು ಪತ್ರವನ್ನು ಅವನಿಗೆ ತೋರಿಸಿ ಇದೇನು ಅಂತ ಪ್ರಶ್ನೆ ಮಾಡೋದಕ್ಕೆ ಮುಂದಾದಾಗ ಪ್ರಮೋದ್ನ ಮುಖ ಭಯ ಹಾಗೂ ಗಾಬರಿಯಿಂದ ಬೆವರೋದಕ್ಕೆ ಶುರುವಾಯಿತು. ವೀಕ್ಷಕರೇ, ಆ ಪತ್ರದಲ್ಲಿ ಅಂಥದ್ದೇನಿತ್ತು ಅದನ್ನು ನೋಡಿದಂತ ಪೊಲೀಸರಿಗೆ ಬೆಚ್ಚಿ ಬಿದ್ದಿದ್ರು. ಸೆಕ್ಷನ್ 302ರ ಆರೋಪಿ ಪ್ರಮೋದ್ ತಾನು ಎಸಗದಂತ ಆ ಅಪರಾಧವಾದರೂ ಏನು? ಬನ್ನಿ ವೀಕ್ಷಕರೇ, ಈ ರೋಚಕ ಸ್ಟೋರಿಯನ್ನ ಈ ಮುಂದೆ ತಿಳಿದ ಹೋಗೋಣ. ವೀಕ್ಷಕರೇ, ಇಲ್ಲಿಂದ 5 ತಿಂಗಳ ಕೆಳಗೆ ಇಡೀ ಕೇರಳವನ್ನೇ ತಲ್ಲಣಗೊಳಿಸಂತ ಈ ವಿಚಿತ್ರ ಪ್ರಕರಣದ ಪತ್ರದಲ್ಲಿದ್ದಂತ ವಿವರ ಪ್ರಮೋದ್ ಅರೆಸ್ಟ್ ಆಗುವುದಕ್ಕೂ 17 ವರ್ಷಗಳ ಹಿಂದೆ ನಡೆದಂತ ಕೃತ್ಯವೊಂದಕ್ಕೆ ಸಂಬಂಧಪಟ್ಟಿತ್ತು. ಈ ಒಂದು ದೂರನ್ನ ಸುರೇಶ್ ಕುಮಾರ್ ಎಂಬುವರು ಕೊಟ್ಟಿದ್ರು. ಆ ಲಿಖಿತ ದೂರಿನಲ್ಲಿ ಅವರು 4 ಆರೋಪಿಗಳ ಹೆಸರನ್ನ ಮೆನ್ಷನ್ ಕೂಡ ಮಾಡಿದ್ರು. ಅವರಲ್ಲಿ ಪ್ರಮೋದ್ ಈಗಾಗಲೇ ಪೊಲೀಸರ ವಶದಲ್ಲಿದ್ದ. ಉಳಿದ 3 ಬಿಜು, ಸೋಮರಾಜ್ ಹಾಗೂ ಅನಿಲ್ ಕುಮಾರ್ ಇವರನ್ನ ಹುಡುಕಿ ತನಿಖೆ ಮಾಡಿ ಅಂತ ಅದರಲ್ಲಿ ಬರೆದಿತ್ತು. ಅವರಲ್ಲಿ ಪ್ರಮೋದ್ ಅವರಿಗೆ ಈಗಾಗಲೇ ಸೆರೆ ಸಿಕ್ಕಿದ್ದ. ಇನ್ನು ಅನಿಲ್ ಕುಮಾರ್ ಅಬ್ರಾಡ್ನಲ್ಲಿದ್ದ ಬಗ್ಗೆ ಸುದ್ದಿ ಸಿಗುತ್ತೆ. ಇನ್ನುಳಿದಂತೆ ಜೀಜು, ಸೋಮರಾಜ್ನನ್ನ ಹಿಡಿದು ಅವ್ರ ಸಹಿತ ಪ್ರಮೋದ್ನನ್ನ ವಿಚಾರಣೆ ಮಾಡಿದಾಗ ಇಲ್ಲಿ ಮುಖ್ಯ ಆರೋಪಿ ಅನಿಲ್ ಎಂಬುದು ಪೊಲೀಸರಿಗೆ ಅವರಿಂದ ಗೊತ್ತಾಗುತ್ತೆ. ಅವರಿಂದ ಅವನ ವಿಳಾಸವನ್ನ ಪಡೆದು ಅವನ ಮನೆಗೆ ಹೋದಂತ ಪೊಲೀಸ್ ಕಳೆದ ಜುಲೈ 2ನೇ ತಾರೀಕು ಅವನ ಪತ್ನಿಯ ಬಳಿ ಶ್ರೀಕಲಾ ಎಂಬ ಮಹಿಳೆ ಬಗ್ಗೆ ವಿಚಾರಿಸ್ತಾರೆ. ಆಕೆ 15 ವರ್ಷಗಳ ಹಿಂದೆನೆ ತನ್ನ ಮಗುವಿನ ಜೊತೆ ಮನೆ ಬಿಟ್ಟು ಓಡೋದಂತ ಬಗ್ಗೆ ಹೇಳದಂತ ಅವರು ಈಗ ಯಾಕೆ ಅವಳ ವಿಷಯ ಅಂತ ಕೇಳಿದಾಗ ಪೊಲೀಸ್ ಅವರಿಗೆ ನಡೆದ ಎಲ್ಲ ವಿಷಯಗಳನ್ನು ಕೂಡ ತಿಳಿಸೋದಕ್ಕೆ ಮುಂದಾಗ್ತಾರೆ. ಈ ಶ್ರೀಕಲಾ ಬೇರೆ ಯಾರು ಅಲ್ಲ, ಆಕೆ ಅನಿಲ್ನ ಮೊದಲ ಪತ್ನಿ. ಇಲ್ಲಿ ಇನ್ನೊಂದು ವಿಷಯ ನಿಮ್ಗೆ ತಿಳಿಸಲೇಬೇಕು. ದೂರನ್ನ ಕೊಟ್ಟಿದ್ದಂತ ಸುರೇಶ್ ಕೂಡ ಈ ಆರೋಪಿಗಳಲ್ಲಿ ಒಬ್ಬ. ಅಂದ್ರೆ ಅವನು ಕೂಡ ಈ ಅಪರಾಧದ ಕೃತ್ಯದಲ್ಲಿ ಭಾಗಿಯಾಗಿದ್ದ. ಆದ್ರೆ ಪೊಲೀಸರ ಭಯಕ್ಕೆ ತಾನೇ ಅಪ್ರೂವ್ ಆಗೋದಕ್ಕೆ ಮುಂದೆ ಬಂದಿದ್ದ. ಅವನ ವಿವರಣೆ ಕೇಳಿದಂತ ಪೊಲೀಸರೇ ಸುಸ್ತಾಗಿದ್ರು. ಅನಿಲ್ನ ಮನೆಯ ಬಳಿ ಪೊಲೀಸರ ಒಂದು ತಂಡ ಕೆಲವು ಸಲಕರಣೆಗಳ ಜೊತೆ ಏನನ್ನು ಆಗಿತ್ತಾ ಇದ್ರು. ಆ ಒಂದು ಸದ್ದು ಅವರಿದ್ದಂತ ಮನೆಯ ಹಿಂದ್ಗಡೆಯಿಂದ ಕೇಳ್ಬರ್ತಾ ಇತ್ತು. ಆಗ ಈ ಅನಿಲ್ನ ಪರಿವಾರ ನಮ್ಮನೆ ಹತ್ರ ಏನ್ ಮಾಡ್ತಿದಾರಂತ ಪೊಲೀಸರನ್ನ ಕೇಳಿದ್ರು. ಆಗ ಸುರೇಶ್ ಕುಮಾರ್ ಪೊಲೀಸರಿಗೆ ತಿಳಿಸಿದಂತ ಆ ಭಯಾನಕ ಸಂಗತಿಯನ್ನ ಪೊಲೀಸ್ ಅನಿಲ್ ಮನೆಯವರಿಗೆ ಹೇಳೋದಿಕ್ಕೆ ಮುಂದಾದ್ರು. ಪೊಲೀಸರು ಹೇಳಿದ್ದನ್ನ ಕೇಳದಂತ ಅನಿಲ್ನ ಪರಿವಾರ ನಿಜಕ್ಕೂ ಶಾಕ್ಗೆ ಗುರಿಯಾಗಿದ್ರು. ಹಾಗಾದ್ರೆ ಸುರೇಶ್ ಕುಮಾರ್ ಈ ಪೊಲೀಸರ ಮುಂದೆ ಒಪ್ಕೊಂಡಂತ ಆ ವಿವರವಾದರೂ ಏನು ಅಂತ ನೋಡೋದಾದ್ರೆ, ಕೇರಳದ ಅಳಪುರದ ಬಳಿ ಮನ್ನಾರ್ ಎಂಬ ಒಂದು ಊರು ಬರುತ್ತೆ. ಆ ಮನ್ನಾರ್ನ ಸಣ್ಣ ಹಳ್ಳಿಯೊಂದರಲ್ಲಿ ಸುಮಾರು 17 ವರ್ಷಗಳ ಕೆಳಗೆ ಅಂದ್ರೆ 2007ರ ಸಮಯದಲ್ಲಿ ಅನಿಲ್ ಕುಮಾರ್ ಕೆಲಸ ಮಾಡ್ಕೊಂಡಿದ್ದ. ಅಲ್ಲಿ ಅವನು ಮೊದಲ ಸಲ ಈ ಶ್ರೀಕಲಾನ ನೋಡಿದ ನಂತರ ಅವಳನ್ನ ಅವನು ಪ್ರೀತಿಸೋದಕ್ಕೆ ಶುರು ಮಾಡಿದ್ದ. ನಂತರ ಅವರು ಮದುವೆ ಆಗೋದಕ್ಕೂ ಕೂಡ ನಿರ್ಧರಿಸ್ತಾರೆ. ಆದ್ರೆ ಇವರ ಮದುವೆ ಅನಿಲ್ನ ಮನೆಯಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. ಕಾರಣ ಅವರಿಬ್ಬರ ಜಾತಿಗಳು ಬೇರೆ ಬೇರೆ ಅನ್ನೋದು. ಇದ್ಯಾವುದನ್ನು ಕೂಡ ಕೇರ್ ಮಾಡದಂತ ಅನಿಲ್ ಹಾಗೂ ಶ್ರೀಕಲಾ ಮದುವೆಯಾಗಿ ಬೇರೆ ಕಡೆ ಬಂದು ಸಪರೇಟ್ ಆಗಿ ಮನೆಯನ್ನ ಮಾಡ್ಕೊಂಡು ಜೀವಿಸೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೊಂದು ಗಂಡ್ಮಗು ಕೂಡ ಜನಿಸುತ್ತೆ. ಅನಿಲ್ಗೆ ಬರ್ತಿದಂತ ಆದಾಯ ಸಾಲ್ತಾ ಇರಲಿಲ್ಲ. ಅವನು ಈಗಾಗಲೇ ಸಿಕ್ಕಾಬಟ್ಟೆ ಸಾಲ ಕೂಡ ಮಾಡ್ಕೊಂಡಿದ್ದ. ಹೀಗಾಗಿ ಅವನು ವಿದೇಶಕ್ಕೆ ಹೋಗಿ ದುಡಿದು ಹೆಚ್ಚು ಹಣ ಗಳಿಸಬೇಕು ಅಂತ ಬಯಸಿದ್ದ. ಅವನ ಇಚ್ಛೆಯಂತೆ ಸೌತ್ ಆಫ್ರಿಕಾದಲ್ಲಿ ಅವನೊಂದು ಉದ್ಯೋಗ ಸಿಕ್ಕಿತ್ತು. ಪಾಸ್ಪೋರ್ಟ್ ಅನ್ನು ಅಪ್ಲೈ ಮಾಡದಂತ ಅನಿಲ್ ಅದು ಬಂದ ತಕ್ಷಣ ವಿದೇಶಕ್ಕೆ ಹಾರಿದ್ದ. ಅವನು ಹೋದ್ಮೇಲೆ ಇತ್ತ ಶ್ರೀಕಲಾ ಒಬ್ಬಂಟಿಯಾದ್ಲು. ಅವಳ ಬದುಕು ಕಷ್ಟಕರವಾಯಿತು. ಕಾರಣ ಅಲ್ಲಿ ಸುತ್ತಮುತ್ತ ಯಾರು ಕೂಡ ಆಕೆಯನ್ನ ಸೇರಿಸ್ತಾ ಇರಲಿಲ್ಲ ಹಾಗೂ ಮಾತು ಕೂಡ
ಆಡಿಸ್ತಿರ್ಲಿಲ್ಲ, ಮಾತಾಡಿಸ್ತಾ ಇದ್ರು ಪರವಾಗಿಲ್ಲ. ಆದ್ರೆ ಜನ ಆಕೆ ನಡತೆಯ ಬಗ್ಗೆ ಇಲ್ಲ ಸಲ್ಲದನ್ನ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಜನ ಆಕೆಗೆ ಬೇರೆಯವ್ರ ಜೊತೆ ಅಫೇರ್ ಇದೆ ಎಂಬ ಸುಳ್ಳು ಸುದ್ದಿಯನ್ನು ಕೂಡ ಹಬ್ಬಿಸ್ತಾರೆ. ಇದರಿಂದ ಬೇಸರಗೊಂಡಂತ ಶ್ರೀಕಲಾ ಆ ಮನೆಯನ್ನ ಖಾಲಿ ಮಾಡಿಕೊಂಡು ತನ್ನ ಮಗುವಿನ ಜೊತೆ ತನ್ನ ತವ್ರ ಮನೆಗೆ ಹೋಗಿ ನೆಲೆಸ್ತಾಳೆ. ಈ ಯಾವುದೇ ವಿಷಯ ಕೂಡ ವಿದೇಶದಲ್ಲಿದ್ದಂತ ಅನಿಲ್ಗೆ ಗೊತ್ತಿರಲಿಲ್ಲ. 2 ವರ್ಷಗಳ ಬಳಿಕ ಅಂದ್ರೆ 2009ರಲ್ಲಿ ಅನಿಲ್ ವಾಪಸ್ ಬಂದಾಗ್ಲೇ ಈ ಒಂದು ವಿಷಯ ಅವನಿಗೆ ಗೊತ್ತಾಗಿದ್ದು. ಮನೆ ಲಾಕ್ ಆಗಿದ್ದನ್ನ ನೋಡಿದಂತ ಅವನು ಸುತ್ತಮುತ್ತ ವಿಚಾರಿಸಿದಾಗ ಶ್ರೀಕಲಾ ಬೇರೆ ಯಾರ ಜೊತೆನೋ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಎಂಬ ವಿಷಯ ಅವನ ಕಿವಿಗೆ ಬೀಳುತ್ತೆ. ಈ ಒಂದು ವಿಷಯವನ್ನು ಕೇಳಿದ ತಕ್ಷಣ ಕೋಪಗೊಂಡಂತ ಅವನು ಅದು ನಿಜಾನ ಸುಳ್ಳು ಅಂತನೂ ಕೂಡ ಪರಾಮರ್ಶಿಸದೆ ತನ್ನ ಪತ್ನಿಯ ಬಗ್ಗೆ ತಾನು ತಪ್ಪಾಗಿ ಭಾವಿಸ್ತಾನೆ. ಒಂದಿನ ಕೋಪದಿಂದ ಶ್ರೀಕಲಾ ಮನೆಗೆ ಹೋದಂತ ಅನಿಲ್ ಅಲ್ಲಿ ಅವಳನ್ನು ನಾರ್ಮಲ್ ಆಗೇನೆ ಕಂಡು ಮಾತಾಡಿಸ್ತಾನೆ. ಬಹಳ ದಿನಗಳ ನಂತರ ಬಂದ ಗಂಡನನ್ನು ನೋಡಿ ಖುಷಿಯಾದಂತ ಶ್ರೀಕಲಾ ಪ್ರೀತಿಯಿಂದ ತನ್ನ ಗಂಡನ ಕುಶಲಕ್ಷೇಮವನ್ನ ವಿಚಾರಿಸ್ತಾಳೆ. ಬೇಗ ರೆಡಿಯಾಗು, ಎಲ್ಲಾದ್ರೂ ಹೊರಗಡೆ ಟ್ರಿಪ್ ಹೋಗಿ ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರೋಣ ಅಂತ ಅನಿಲ್ ಆಕೆಗೆ ಹೇಳ್ತಾನೆ. ಅದರಿಂದ ಇನ್ನಷ್ಟು ಸಂಭ್ರಮ ಪಟ್ಟಂತ ಶ್ರೀಕಲಾ ಸರಿ ಅಂತ ತಿಳಿಸ್ತಾಳೆ. ಆದ್ರೆ ಇಲ್ಲಿ ಈ ಅನಿಲ್ನ ಒಳಸಂಚೆ ಬೇರೆ ಇತ್ತು. ಅವತ್ತೊಂದಿನ ತನ್ನ ಪ್ಲಾನ್ ಅಂತೆ ಅವನು ತನ್ನ ಸ್ನೇಹಿತರಾದಂತ ಜಿಜು, ಸೋಮರಾಜ್ ಹಾಗೂ ಪ್ರಮೋದ್ನನ್ನ ಕರ್ಸ್ಕೊಂಡಿದ್ದ. ಅವ್ರ ಜೊತೆ ಶ್ರೀಕಲಾ ಕೂಡ ತನ್ನ ಮಗುವನ್ನ ತವ್ರ ಮನೆಯಲ್ಲೇ ಬಿಟ್ಟು ಹೊರಡ್ತಾಳೆ. ಅಲ್ಲಿ ಒಲಿಯ ಪೆರಂಪುಳ ಅಂತ ಒಂದು ಊರು ಬರುತ್ತೆ. ಅವರಿದ್ದ ಕಾರ್ ಆಗ ಆ ಊರಿನ ಮೇಲಿದ್ದಂತ ಸೇತುವೆಯೊಂದ್ರ ಮೇಲೆ ಚಲಿಸ್ತಾ ಇತ್ತು. ಆಗ ಈ ಅನಿಲ್ ತನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ. ಈ ಅನಿಲ್ ಕಾರ್ ಓಡಿಸ್ತಾ ಇದ್ದ. ಉಳಿದಂತ 3 ತಮ್ಮ ಬಳಿ ಇದ್ದಂತ ಬಟ್ಟೆಯಿಂದ ಶ್ರೀಕಲಾ ಕೂತ್ಕೆಯನ್ನ ಅನಾಮತ್ತು ಬಿಗಿದು ಉಸಿರುಗಡಿಸಿ ಅವಳನ್ನ ಕಾರ್ನಲ್ಲಿಯೇ ಹತ್ಯೆ ಮಾಡ್ತಾರೆ. ಇದ್ಯಾವುದರ ಊಹೆ ಕೂಡ ಇರದಿದ್ದಂತ ಶ್ರೀಕಲಾ ಹಠಾತ್ತನೆ ಸಾವನ್ನಪ್ಪುತ್ತಾಳೆ. ಈ ಮೊದಲೇ ಮಾಡಿದಂತ ಪ್ಲಾನ್ ಅಂತೆ ಅವಳು ಸತ್ ನಂತರ ಅವಳ ದೇಹವನ್ನ ಸೇತುವೆ ಕೆಳಗೆ ನದಿಯಲ್ಲಿ ಡಿಸ್ಪೋಸ್ ಮಾಡೋಣ ಅಂತಾನೂ ಕೂಡ ಅವರು ಯೋಚಿಸ್ತಾರೆ. ಆದ್ರೆ ಅನಿಲ್ ಯಾಕೋ ಏನೋ ತನ್ನ ಪ್ಲಾನ್ ಅನ್ನ ಚೇಂಜ್ ಮಾಡ್ತಾನೆ. ಅನಿಲ್ ತನ್ನ ಕಾರನ್ನ ಬೇರೆ ಯಾರಿಗೂ ಡ್ರೈವ್ ಮಾಡೋದಕ್ಕೆ ಹೇಳಿ ತನ್ನ ಮನೆ ಕಡೆ ಹೋಗೋದಿಕ್ಕೆ ಹೇಳ್ತಾನೆ. ಅದೇ ವೇಗದಲ್ಲಿ ಕಾರನ್ನ ಹಿಂದಿರುಗಿಸಿ ಶ್ರೀಕಲಾ ಶವದೊಂದಿಗೆ ಅನಿಲರ ಮನೆಗೆ ಬಂದಾಗ ಜಿಜು ಹಾಗೂ ಸೋಮರಾಜ್ ಅಲ್ಲಿಂದ ಹೊರಡ್ತಾರೆ. ಈಗ ಅನಿಲ್ ಹಾಗೂ ಪ್ರಮೋದ್ ಒಂದಷ್ಟು ಹರಿತವಾದಂತ ಆಯುಧಗಳ ಜೊತೆ ಮನೆ ಒಳಗೆ ಹೋಗಿ ಶ್ರೀಕಲಾ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಅವಳ ಕೈಕಾಲು, ತಲೆ ಮುಂತಾದ ಭಾಗಗಳನ್ನ ಬೇರ್ಪಡಿಸಿ ಮನೆ ಹಿಂದಿದ್ದಂತ ಸೇಫ್ಟಿಕ್ ಟ್ಯಾಂಕ್ ಒಂದರಲ್ಲಿ ಹೂತ್ ಹಾಕಿ ಸಿಮೆಂಟ್ ಅನ್ನು ಮುಚ್ಚಿ ಸೀಲ್ ಮಾಡ್ತಾರೆ. ಈ ಕೆಲಸಕ್ಕೆ ಅನಿಲ್ ತನ್ನ ಇನ್ನೊಬ್ಬ ಸ್ನೇಹಿತನಾದಂತ ಸುರೇಶ್ ಕುಮಾರ್ ಸಹಾಯವನ್ನು ಕೂಡ ಕೇಳಿದ್ದ. ಆದ್ರೆ ಸುರೇಶ್ ಭಯದಿಂದ ಇದಕ್ಕೆ ಸಮ್ಮತಿಸಿರ್ಲಿಲ್ಲ. ಈ ಒಂದು ಕೃತ್ಯವನ್ನ ಮಾಡಿದ ನಂತರ ಶ್ರೀಕಲಾ ಮಗು ಹಾಗೂ ತನ್ನನ್ನ ಬಿಟ್ಟು ಯಾವನ್ ಜೊತೆನೋ ಪರಾರಿಯಾದ್ಲು ಎಂಬ ಸುಳ್ಳು ಸುದ್ದಿಯನ್ನ ಅನಿಲ್ ಸ್ವತಃ ತಾನೇ ಎಲ್ಲಾ ಕಡೆ ಹಬ್ಸಿದ್ದ. ಮೊದಲೇ ಆಕೆಯ ಬಗ್ಗೆ ಇದ್ದ ವದಂತಿಯ ಬಗ್ಗೆ ಗೊತ್ತಿದ್ದಂತ ಜನ ಅದನ್ನೇ ನಿಜ ಅಂತ ನಂಬ್ಕೊಂಡು ಸಣ್ಣ ಮಗುವನ್ನ ಬಿಟ್ಟು ಹೊರಟಂತ ಆಕೆಯನ್ನ ಬೈತಾ ನಿಂದಿಸೋಕೆ ಶುರು ಮಾಡ್ತಾರೆ. ಶ್ರೀಕಲಾ ಎಲ್ಲಿಂತ ಆಕೆ ಪೋಷಕರು ಕೇಳಿದಾಗಲೂ ಕೂಡ ಅನಿಲ್ ಅವ್ರಿಗೆ ಇದನ್ನೇ ಹೇಳಿ ನಂಬಿಸಿದ್ದ. ಆಕೆಯನ್ನ ಪಲಕ್ಕಾಡ್ನಲ್ಲಿ ಹಾಗೂ ಅಲ್ಲಿ ಇಲ್ಲಿ ಅವರಿವ್ರ ಜೊತೆ ಆಗಾಗ ನೋಡಿದ್ವಿ ಅಂತ ಕೆಲ ಜನರು ಕೂಡ ಇಲ್ಲ ಸಲ್ಲದನ್ನ ಹೇಳತೊಡಗಿದಾಗ ಶ್ರೀಕಲಾ ಎಸ್ಕೇಪ್ ಆದಂತ ವದಂತಿಗೆ ಇನ್ನಷ್ಟು ಪುಷ್ಟಿಯನ್ನು ತುಂಬಿ ಆ ಸುಳ್ಳು ಸುದ್ದಿನೇ ಜನರ ದೃಷ್ಟಿಯಲ್ಲಿ ನಿಜ ಆಗಿತ್ತು. ಜನ ನಿಧಾನವಾಗಿ ಈ ಶ್ರೀಕಲಾನ ಮರ್ತೆ ಹೋದ್ರು. ಈ ನಡುವೆ ಒಮ್ಮೆ ಅನಿಲ್ ತಂದೆ ಅಂದ್ರೆ ಕಲಾಳ ಮಾವ ಆಕೆ ಬಗ್ಗೆ ಒಂದು ಮಿಸ್ಸಿಂಗ್ ದೂರನ್ನು ಕೂಡ ದಾಖಲಿಸ್ತಾರೆ. ಆದ್ರೆ ಆಕೆ ಯಾರ ಜೊತೆನೋ ಪರಾರಿಯಾದ ಬಗ್ಗೆ ಜನರಿಂದ ಕೇಳಿ ಗೊತ್ತಾದಂತ ಪೊಲೀಸ್ ಆ ಒಂದು ದೂರಿನ ಬಗ್ಗೆ ಸರಿಯಾದ ಗಮನವನ್ನ ವಹಿಸಲಿಲ್ಲ. ಹೀಗಾಗಿ ಅದು ಕೂಡ ನೆನೆಗುದಿಗೆ ಬಿದ್ದಿತ್ತು. ಇದಾಗಿ 6 ತಿಂಗಳ ನಂತರ ಅನಿಲ್ ತಾನು ಇನ್ನೊಂದು ಮದುವೆಯನ್ನು ಕೂಡ ಮಾಡ್ಕೊಂಡ. ಇದಿಷ್ಟು ವಿವರವನ್ನ ಸುರೇಶ್ ಕುಮಾರ್ ಪೊಲೀಸರಿಗೆ ತಾನು ಕನ್ಫೆಸ್ ಮಾಡ್ಕೊಂಡಿದ್ದು. ಹಾಗಾದ್ರೆ ಅವತ್ತು ಸ್ಟೇಷನ್ಗೆ ಬಂದಂತ ಆ ಅನಾಮಿಕ ಪತ್ರವನ್ನ ಬರೆದದ್ದು ಯಾರು, ಅದರಲ್ಲಿ ಇಷ್ಟೆಲ್ಲ ವಿಷಯ ದಾಖಲಿಸಿದ್ದು ಯಾರು, ಈ ಎಲ್ಲ ವಿವರ ಅವರಿಗೆ ಹೇಗ್ ಗೊತ್ತಾಯ್ತು ಅಂತ ಪೊಲೀಸ್ ಯೋಚಿಸೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಈ ಸುರೇಶ್ ಬರ್ದಿರ್ಲಿಲ್ಲ. ಈ ಅನಿಲ್ ಒಂದಿನ ತನ್ನ ಸ್ನೇಹಿತರ ಜೊತೆ ಬಾರಲ್ಲಿ ಕುಳಿತು ಚೆನ್ನಾಗಿ ಮದ್ಯವನ್ನ ಸೇವಿಸಿ ಈ ಬಗ್ಗೆ ಮಾತಾಡದಿದ್ದಾಗ ಯಾರಾದರೂ ಇದನ್ನ ಕೇಳಿಸ್ಕೊಂಡು ಆ ಸುದ್ದಿಯನ್ನ ಪತ್ರದ ರೂಪದಲ್ಲಿ ಬರೆದು ತಮಗೆ ಕೊಟ್ಟಿರಬಹುದಂತ ಅಥವಾ ಈ ಸುರೇಶ್ ಕುಮಾರ್ ಇದನ್ನ ಬರ್ದಿರಬಹುದಂತ ಪೊಲೀಸ್ ಅಂದಾಜಿಸ್ತಾರೆ. ಯಾರಾದ್ರೂ ಬರ್ದಿರ್ಲಿ, ಅದರಿಂದ ಮಹತ್ತರವಾದಂತ ಸುಳಿವು ಪೊಲೀಸರಿಗೆ ಸಿಕ್ಕಿತ್ತು. ಈಗ ಅವರು ಆ ಸೇಫ್ಟಿಕ್ ಟ್ಯಾಂಕ್ ಅನ್ನ ಒಡೆದು ಒಳಗಡೆ ಕೆದಕ್ದಾಗ ಅಲ್ಲಿ ಹೇರ್ ಕ್ಲಿಪ್ ಪಿನ್ ಹಾಗೂ ಮಹಿಳೆಯೊಬ್ಬರ ಒಳ ಉಡುಪು ಮಾತ್ರ ಸಿಕ್ಕಿದ್ವು. ಆದ್ರೆ ಅವರ ನಿರೀಕ್ಷೆಯಂತೆ ಅಲ್ಲಿ ಯಾವುದೇ ಮಾನವ ಮೂಳೆ ಸಿಗ್ಲಿಲ್ಲ. ಪೊಲೀಸರಿಗೆ ನಿಜಕ್ಕೂ ಅಚ್ಚರಿಯಾಯಿತು. ಅವ್ರಿಗೆ ಬಂದಂತಹ ಮಾಹಿತಿ ಅನ್ವಯ ಅಲ್ಲಿ ದೇಹದ ಎವಿಡೆನ್ಸ್ ಸಿಗ್ಬೇಕು. ಆದ್ರೆ ಆ ರೀತಿಯಲ್ಲೇನೂ ಸಿಗ್ಲಿಲ್ಲ. ಅದಲ್ಲದೆ ಸಿಕ್ಕ ವಸ್ತುಗಳಿಂದ ಯಾವುದೇ ಅಪರಾಧವನ್ನು ಕೂಡ ಸಾಬೀತುಪಡಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಆ ವಸ್ತುಗಳು ಒಂದ್ ವೇಳೆ ಆಕೆಯದ್ದೇ ಆದ್ರೂ ಕೂಡ ಅವುಗಳನ್ನ ಮುಂದಿಟ್ಟು ಅವ್ರಿಗೆ ಯಾವುದೇ ಶಿಕ್ಷೆ ಕೊಡೋದಕ್ಕೆ ಬರೋದಿಲ್ಲ. ಹಾಗೂ ಶಿಕ್ಷೆ ಆಗ್ಬೇಕಾದ್ರೆ ಬೋಂಧರ ಯಾವ್ದಾದ್ರೂ ವಸ್ತು ಅಲ್ಲಿ ಸಿಗ್ಬೇಕು. ಅಂತ ಒಂದು ವಸ್ತು ಸಿಕ್ಕಿದ್ರೂ ಕೂಡ ವಿಚಾರಣೆ ಅವಧಿ ಮುಂದುವರಿಯುತ್ತೆ. ಆ 4ರನ್ನು ಕೂಡ ಬೇರೆ ಬೇರೆ ಕೂರಿಸಿ ವಿಚಾರಣೆ ಮಾಡಿ ಅವರಿಂದ ಪಡೆದಂತ ಹೇಳಿಕೆಯನ್ನ ತಾಳೆ ಮಾಡಿದಾಗ ಅದು ಒಂದೇ ರೀತಿ ಇರಬೇಕು. ಒಂದು ವೇಳೆ ಅದು ಬೇರೆ ಬೇರೆ ಇದ್ರೂ ಕೂಡ ಅವರೆಲ್ಲ ಶಿಕ್ಷೆಯಿಂದ ಜಾರ್ಕೊಳ್ತಾರೆ. ಹಾಗಾದ್ರೆ ಆ ಟ್ಯಾಂಕ್ ನಲ್ಲಿ ಹಾಕಿಟ್ಟಿದಂತ ಕಲಾಳ ದೇಹ ಏನಾಯ್ತು? ಈ ಒಂದು ಪ್ರಶ್ನೆಗೆ ಒಬ್ಬ ಲಾಯರ್ ಈ ರೀತಿ ಉತ್ತರವನ್ನ ಕೊಡ್ತಾರೆ. ಅವ್ರ ಪ್ರಕಾರ ಆಕೆ ದೇಹವನ್ನ ಪೀಸ್ ಮಾಡಿ ಆ ಟ್ಯಾಂಕ್ ನ ಒಳ ಹಾಕಿದ್ದು 15 ವರ್ಷಗಳ ಹಿಂದೆ. ಈ ಒಂದು ಅವಧಿಯಲ್ಲಿ ಒಳಗಿದ್ದಂತ ನೀರಿನ ಕೆಮಿಕಲ್ಗಳು
ಬೇರೆ ರೀತಿಯಲ್ಲಿ ಮೂಳೆಗಳ ಮೇಲೆ ವರ್ತಿಸಿ ಅದನ್ನ ಪೌಡರ್ ಅಥವಾ ದ್ರವ ರೂಪಕ್ಕೆ ತಂದು ಕರಗಿಸಿರಬಹುದು. ಅಥವಾ ದೃಶ್ಯ ಸಿನಿಮಾದಲ್ಲಿ ರಾಜೇಂದ್ರ ಪೊನ್ನಪ್ಪ ಮೊದಲ ದೇಹವನ್ನ ತೋಟದಲ್ಲಿ ಹೂತಾಕಿ ನಂತರ ಕೆಲ ದಿನಗಳ ಬಳಿಕ ಅದನ್ನ ಯಾರಿಗೂ ಗೊತ್ತಾಗದ ಹಾಗೆ ಹೊರತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿ ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿದ ಮಾದರಿಯಲ್ಲಿ ಅವತ್ತು ಕೂಡ ಅನಿಲ್ ಹಾಗೂ ಅವನ ಟೀಮ್ ಟ್ಯಾಂಕ್ ನಲ್ಲಿ ಇದ್ದಂತ ಅವಳ ದೇಹದ ಭಾಗಗಳನ್ನ ಹೊರತೆಗೆದು ಬೇರೆಲ್ಲೋ ಅಡಗಿಸಿರಬಹುದು ಅಂತ ಹೇಳಿದ್ರು. ಪೊಲೀಸರು ಕೂಡ ಈ ಎರಡು ಸಾಧ್ಯತೆಗಳಲ್ಲಿ ಯಾವುದಾದ್ರೂ ಈ ಒಂದು ಕೇಸಲ್ಲಿ ನಡೆದಿರಬಹುದು ಅಂತ ಅಭಿಪ್ರಾಯಕ್ಕೆ ಬರ್ತಾರೆ. ಆ ಸೇಫ್ಟಿ ಟ್ಯಾಂಕ್ ನಲ್ಲಿ ಸಿಕ್ಕಂತ ಕೆಲ ಸೂಕ್ಷ್ಮ ವಸ್ತುಗಳನ್ನ ಸಂಗ್ರಹಿಸಿ ಪೊಲೀಸರು ಅದನ್ನ ಮುಂದಿನ ಫೋರೆನ್ಸಿಕ್ ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳುಹಿಸ್ತಾರೆ. ಆ ಒಂದು ವರದಿಯಿಂದನೂ ಕೂಡ ಈ ಒಂದು ಕೃತ್ಯವನ್ನ ಖಚಿತವಾಗಿ ಪ್ರೂವ್ ಮಾಡೋದಕ್ಕೆ ಅಸಾಧ್ಯ. ಹಾಗಾದ್ರೆ ಈ ಕಲಾಳ ದೇಹ ಏನಾಯ್ತು? ಅನಿಲ್ ಯಾಕೆ ಅವಳನ್ನ ಕೊಲೆ ಮಾಡದ? ಒಂದು ಊಹೆ ಪ್ರಕಾರ ಅನಿಲ್ಗೆ ಕಲಾಳ ಮೇಲೆ ದ್ವೇಷ ಇತ್ತು. ಕಾರಣ ಅವರ ಮದುವೆಗೆ ಅವನ ಮನೆಯವರು ಯಾರು ಕೂಡ ಒಪ್ಪಲಿಲ್ಲ. ಕಲಾಳನ್ನ ಅವನು ಮದುವೆಯಾದ ನಂತರ ಅವನ ಮನೆಯವರೆಲ್ಲ ಅವನಿಂದ ದೂರವಾಗಿದ್ರು. ಈ ಒಂದು ಕಾರಣದಿಂದಾಗಿ ಕಲಾಳ ಮೇಲೆ ಅವನಿಗೂ ಅಸಹ್ಯದ ಭಾವನೆ ಬೆಳೆದಿತ್ತು. ಹೀಗಾಗಿ ಅವಳ ಮೇಲೆ ಕೆಟ್ಟ ಒಪಿನಿಯನ್ ಬರ್ಲಿಂತ ತಾನೇ ಅವಳಿಗೆ ಅಕ್ರಮ ಸಂಬಂಧ ಎಂಬ ಸುಳ್ಳು ಸುದ್ದಿಯನ್ನ ಪ್ರಚಾರ ಮಾಡಿದ್ದ. ಆದ್ರೆ ಇದೆಲ್ಲದರಿಂದ ಮಾನಸಿಕವಾಗಿ ತೀವ್ರ ಜರ್ಜರಿತನಾಗಿದ್ದವನು ಯಾರು ಅಂದ್ರೆ ಅದು ಕಲಾಳ 15 ವರ್ಷದ ಮಗ. ಅವನ ಪ್ರಕಾರ ಅವನ ತಾಯಿ ಇನ್ನೂ ಕೂಡ ಬದುಕಿದ್ದಾಳೆ ಹಾಗೂ ಅವನಿಗಾಗಿ ಬಂದೇ ಬರ್ತಾಳೆ ಅನ್ನೋದು ಅವನ ನಂಬಿಕೆ. ಓಡಿ ಹೋದವಳ ಮಗ, ನಡತೆಗೆಟ್ಟವಳ ಮಗ ಎಂಬ ಕಳಂಕ ಹೊತ್ಕೊಂಡೆ ಇಲ್ಲಿವರೆಗೂ ಬಂದಂತ ಆ ಹುಡುಗ ಎಷ್ಟೆಲ್ಲ ಅವಮಾನ ಹಾಗೂ ಸಂಕಟ ಪಟ್ಟಿರ್ಬೇಡ ಅಂತ ನೀವು ಸುಮ್ಮನೆ ಯೋಚಿಸ್ ನೋಡಿ. ಈಗ ಸದ್ಯಕ್ಕೆ ಈ ಅನಿಲ್ ಇಸ್ರೇಲ್ನಲ್ಲಿ ಇದ್ದಾನೆ ಎಂಬ ಸುದ್ದಿ. ಅವನು ಇಲ್ಲಿಗೆ ಬರೋವರೆಗೂ ಅವನ ಮೇಲೆ ಯಾವುದೇ ಆಕ್ಷನ್ ಅನ್ನು ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರೇ, ಈಗ ಹೇಳಿ, ನಿಮ್ ಪ್ರಕಾರ ಇಲ್ಲಿ ಯಾರು ನಿಜವಾದ ತಪ್ಪಿತಸ್ಥರು? ನಿಜಕ್ಕೂ ಈ ಒಂದು ಘಟನೆಯಲ್ಲಿ ಏನಾಗಿರ್ಬೋದು ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.